ಹಾ ಗಾಡಿ ನೋಡಿ ಹಂಗ್ ಬರ್ತಾರೆ ಬಿಸಾಕ್ಬಿಟ್ಟು ನೋಡಿ ಇಲ್ಲಿ ಕಸ ಐತಲ್ಲ ಅಲ್ಲಿಂದ ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ. ಮತ್ತೆ ನಮ್ಮ ಸಿಬ್ಬಂದಿ ಎಲ್ಲನೂ ಮನೆ ಮನೆ ಹತ್ರಗೂ ಹೋಗ್ತಾರೆ. ಮಾಲೂರು ಪೂರ್ತಿ ಮನೆ ಮನೆ ಹತ್ರ ಹೋಗಿ ಕಸ ಕನೆಕ್ಟ್ ಮಾಡ್ತಾರೆ. ಕಸ ಕನೆಕ್ಟ್ ಮಾಡಿದ್ರು ಸಾರ್ವಜನಿಕರು ಕಸ ಕೊಡ್ತಾ ಇಲ್ಲ. ಹಿಂಗಿಡಿಸ್ಕೊಡ್ಬೇಕು ಸಪ್ರೇಟ್. ಇದು ನಮ್ಮಲ್ಲಿ ನಮ್ಮ ಜನ ಕ್ಲೀನ್ ಆಗಬೇಕು, ಇದು ಮಾಡ್ತಾ ಇಲ್ಲ. ಅದು ಆಯಕ್ಕಾಗಲ್ಲ ಅಂತ ಗಾಡಿಗೆ ಹಾಕ್ತಾರೆ, ಎತ್ಕೊಂಡು ಎಲ್ಲೆಲ್ಲ ಎಷ್ಟು ಬಿಡ್ತಾರೆ. ಅದರಿಂದ ಏನಾಗಲಿ ಕಸ ಹಿಂಗಿಡಿಸ್ಕೊಟ್ರೆ ಊರು ನಾಜೂಕಾಗಿರುತ್ತದೆ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಪ್ಪ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತಾಗೋಗಿರುತ್ತೆ ನಾನು ಇವತ್ತು ಯಾವುದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಪಕ್ಕ ನಿಂತ್ಕೊಂಡು ಇವನು ಏನು ಮಾಡ್ತಾ ಇದ್ದಾನೆ ಅಂತ ನೀವು ಕೇಳ್ಬೋದು. ನಿಜ ಇಲ್ಲಿ ಏನಾಗ್ತಾ ಇದೆ ಅಂದರೆ ದಿನ 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 ಕಳೆದಂತೆ ಮಾಲೂರಿನಲ್ಲಿ ಇರೋ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ರಸ್ತೆ ಬದಿ ಕಸ ಹಾಕ್ತಾ ಇದ್ದಾರೆ. ನಮ್ಮ ಮಾಲೂರಿನಲ್ಲಿ ಇರೋ ಪುರಸಭೆ ಅವರು ಪಾಪ ಅವರು ಹೋಗಿ ಮನೆ ಬಾಗಿಲಿಗೆ ಹೋಗಿ ಕಸನ ಕೊಡಿ ಅಂತ ಬೇಡ್ಕೊಂಡ್ರು ಕಸ ಕೊಡ್ತಾ ಇಲ್ಲ. ಕಸನ ಕೊಡದೆ ಪುರಸಭೆ ಅವರು ಹೋದ್ಮೇಲೆ ಇವರು ತಗೊಂಬಂದು ಕಸನ ರೋಡ್ ಸೈಡಲ್ಲಿ ಹಾಕ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಇದು ಹಾಸ್ಟೆಲ್, ಇದು ಬಾಲಕರ ಒಂದು ಹಾಸ್ಟೆಲ್ ಆಗಿರುತ್ತೆ ಇದು. ಇಲ್ಲಿ ಇದರಲ್ಲಿ ಹಾಸ್ಟೆಲ್ ನೋಡಿ, ಹಾಸ್ಟೆಲ್ ಮುಂದೆನೆ ಕಸಗಳನ್ನ ಹಾಕಿದ್ದಾರೆ. ಇಲ್ಲಿ ನೋಡಿ ಕಸನ ಹಾಕಿದ್ದಾರೆ. ಮತ್ತೆ ಇದು ಪಕ್ಕದಲ್ಲಿ ಸ್ಕೂಲುಗಳಿದೆ. ದಯವಿಟ್ಟು ನಾನು ನಿಮ್ಮ ಹತ್ರ ಎಲ್ಲ ಒಂದು ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಪುರಸಭೆ ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ದಯವಿಟ್ಟು ಕಸನ ಕೊಡಿ. ಅದು ಹಸಿ ಕಸ ಮತ್ತೆ ಒಣ ಕಸನ ಸೆಗ್ರಿಗೇಟ್ ಮಾಡಿ ಕೊಡಿ. ಅವರು ಬಂದು ಕೇಳ್ತಾರೆ, ಅವರು ನೀವು ಕಸನ ಕೊಡೋದಿಲ್ಲ. ನೋಡಿ ಈ ತರ ಎಲ್ಲ ತಗೊಂಬಂದು ನೋಡ್ರಿ ಈ ತರ ಎಲ್ಲ ಎಸಿತಾ ಇದ್ರು. ನೋಡ್ರಿ ಎಲ್ಲ ರೋಡೆಲ್ಲ ಕವರ್ ಆಗೋಗಿದೆ, ಇನ್ನೇನ್ ಸ್ವಲ್ಪ ಇದೆ ಅಷ್ಟೇ. ಇಲ್ಲಿ ವೆಹಿಕಲ್ಗಳು ಓಡಾಡೋದಕ್ಕೂ ತೊಂದರೆ ಆಗ್ತಾ ಇದೆ. ನೋಡಿ ಈ ತರ ಎಲ್ಲ ನಾವು ತಗೊಂಬಂದು ನೋಡಿ ಈ ತರ ಎಸ್ದಾಗ ಇಲ್ಲಿ ಗಾಡಿಗಳೆಲ್ಲ ಓಡಾಡಕ್ ಆಗೋದಿಲ್ಲ. ಮತ್ತೆ ಸ್ಕೂಲುಗಳಿದೆ, ಅಲ್ಲಿ ವಾಟರ್ ಪ್ಲಾಂಟ್ ಬೇರೆ ನೋಡಿ, ಅಲ್ಲಿ ಪಕ್ಕದಲ್ಲಿ ಮುಂದೆ ನೀವು ನೋಡ್ತಾ ಇರ್ಬೋದು ವಾಟರ್ ಪ್ಲಾಂಟ್ ಒಂದಿದೆ ಅಲ್ಲಿ. ನಮಸ್ಕಾರ, ನಾನು ಮಾಲೂರು ಸಾರ್ವಜನಿಕರ ಹೇಳೋದೇನೆಂದ್ರೆ, ಈ ಮನೆಗೂ ನಾವು ಆಟೋ ಟಿಪ್ಪರ್ ಕಳಿಸ್ಕೊಡ್ತೀವಿ. ಅವರು ಆಟೋ ಟಿಪ್ಪರ್ಗೆ ಅವರು ಕಸ ಕೊಡೋದಿಲ್ಲ. ಅವ್ರ ಕಾರಣಗಳು ಏನೋ ಗೊತ್ತಿಲ್ಲ ನಮಗೆ. ಸಾರ್ವಜನಿಕರು ಸ್ಪಂದಿಸಿದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಮನೆಗೂ ನಾವು ಆಟೋ ಟಿಪ್ಪರ್ ಕಳಿಸಿ ಆಟೋ ಟಿಪ್ಪರ್ಗೆ ಆಗಲ್ಲ, ರಸ್ತೆ ಬದಿ ತಂದು ರಸ್ತೆ ಬದಿಗೆ ಸುರಿತಾರೆ. ಅದರಿಂದ ಅವ್ರಿಗೆ ತೊಂದರೆ, ಸಾರ್ವಜನಿಕರಿಗೆ ತೊಂದರೆ. ನಾಯಿ ಬರೋದು, ಅದನ್ನ ಕಸ ಇಳಿಯೋದು, ಈ ಥರ ಎಲ್ಲ ಆಗುತ್ತೆ. ಗಾಡಿ ಅನಾನುಕೂಲ ಆಗುತ್ತೆ. ನಮ್ಮ ಮಾಲೂರಲ್ಲಿ ಒಂದು ದಿನಕ್ಕೆ 10 ರಿಂದ 15 ಟನ್ ಕಸ ಸಿಗುತ್ತೆ. ಅದರಲ್ಲಿ ನಾವು ಹಸಿ ಕಸ ಒಣ ಕಸ ಮಾಡಿ ದೊಡ್ಡಿಗ್ಲೂರು ಪ್ಲಾಂಟ್ ಇದೆ, ಆ ಪ್ಲಾಂಟಲ್ಲಿ ಹಾಕ್ತೀವಿ. ಹಸಿ ಕಸದಲ್ಲಿ ಗೊಬ್ಬರ ಮಾಡ್ತಾರೆ, ಒಣ ಕಸ ಈ ಕವರ್ ಎಲ್ಲ ಸಪ್ರೇಟ್ ಮಾಡಿ ಬಂಡ್ಲ್ ಮಾಡ್ತೀವಿ. ನಮ್ಮ ಸಿಬ್ಬಂದಿ ಎಲ್ಲನೂ ಮನೆ ಮನೆ ಹತ್ರಗೂ ಹೋಗ್ತಾರೆ. ಮಾಲೂರು ಪೂರ್ತಿ ಮನೆ ಮನೆ ಹತ್ರ ಹೋಗಿ ಕಸ ಕನೆಕ್ಟ್ ಮಾಡ್ತಾರೆ. ಕಸ ಕನೆಕ್ಟ್ ಮಾಡಿದ್ರು ಸಾರ್ವಜನಿಕರು ಕಸ ಕೊಡ್ತಾ ಇಲ್ಲ.
ದಯವಿಟ್ಟು ಸಾರ್ವಜನಿಕರಿಗೆ ಕೇಳ್ಕೊಳೋದು ಏನಂದ್ರೆ, ನಮ್ಮ ಸಿಬ್ಬಂದಿ ಮನೆ ಬಾಗಿಲಿಗೆ ಬಂದಾಗ ನೀವು ದಯವಿಟ್ಟು ಹಸಿ ಕಸ ಒಣ ಕಸ ಮಾಡಿ ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನೀವು ಗೆಸ್ ಮಾಡಿ, ಒಂದು ದಿನಕ್ಕೆ ಮಾಲೂರಲ್ಲಿ ಒಂದು ದಿನಕ್ಕೆ ಎಷ್ಟು ಕಸ ಉತ್ಪತ್ತಿ ಆಗುತ್ತೆ ಗೊತ್ತಾ? ಗೆಸ್ ಮಾಡಿ, ಟೈಮ್ ಕೊಡ್ತೀನಿ, ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿದ್ರಾ? ಬ್ರೋ 10 ಅಲ್ಲ 12 ಅಲ್ಲ, ಟೋಟಲು 15ರಿಂದ 16 ಟನ್ ಕಸ ಉತ್ಪತ್ತಿ ಆಗ್ತಾ ಇದೆ ಅಂತ ಇವತ್ತು ನಮ್ಮ ಮಾಲೂರಿನಲ್ಲಿ. ಬೇರೆ ಕಡೆಯಿಂದ, ಬೇರೆ ರಾಜ್ಯಗಳಿಂದ ಇಲ್ಲಿ ಕೆಲ್ಸಗಳಿಗೆ ಅಂತ ತುಂಬಾ ಜನನೇ ಬರ್ತಾರೆ. ಅವ್ರಿಗೆಲ್ಲಾನು ನಾವು ಮಾದರಿಯಾಗಿರ್ಬೇಕು. ನಾವೇ ಅವ್ರ ಮುಂದೆ ಕಸನ ಎಸಿತಾ ಇದ್ರೆ ಅವರು ಸಹ ಇವರೇ ಎಸಿತಾ ಇದ್ದಾರೆ, ನಾವ್ಯಾಕೆ ಎಸಿಬಾರ್ದು ಅಂದ್ಬಿಟ್ಟು ಅವರು ಸಹ ಕಸನ ಎಸಿತಾರೆ. ಪುರಸಭೆ ಕಡೆಯಿಂದ ಅವರ ಸಿಬ್ಬಂದಿ ಆಗಿರ್ಬೋದು, ಅವರ ವೆಹಿಕಲ್ ಆಗಿರ್ಬೋದು, ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಹಸಿ ಕಸ ಮತ್ತೆ ಒಣ ಕಸನ ಸಗ್ರಿಗೇಟ್ ಮಾಡಿಬಿಟ್ಟು ಆ ವೆಹಿಕಲ್ ಬಂದಾಗ ಅವ್ರ ಕೈಲಿ ಕೊಡಿ, ಅವ್ರು ತಗೊಂಡೋಗ್ತಾರೆ. ಉದ್ದೇಶ ಬಂದು ಯಾರಿಗೂ ಸಹ ನಾವು ಇಲ್ಲಿ ಇನ್ಸಲ್ಟ್ ಮಾಡ್ತಾ ಇಲ್ಲ. ನಮ್ಮ ಮಾಲೂರಿನಲ್ಲಿ ಯಾವ ರೀತಿ ಕಸನ ತಗೊಂಬಂದು ರಸ್ತೆ ಬದಿಯಲ್ಲಿ ಏನಕ್ಕೆ ಹಾಕ್ತಾ ಇದ್ದೀರಾ ಅನ್ನೋದೊಂದೇ ಕ್ವಶನ್. ನೋಡಿ, ಪಕ್ಕದಲ್ಲಿ ಸ್ಕೂಲ್ ಇದೆ. ಈ ಸ್ಕೂಲ್ ನೋಡ್ರಿ, ಇದು ನೀವೇನ್ ನೋಡ್ತಾ ಇದ್ರ, ಇದು ಸ್ಕೂಲ್. ಇದು ಸ್ಕೂಲ್ ಪಕ್ಕದಲ್ಲೇ ಬಂದು ಕಸನ ಹಾಕ್ತಾ ಇದಾರೆ. ನಮ್ಮ ಮನೆ ಮಕ್ಕಳಾಗಿರ್ಬೋದು, ನಿಮ್ಮ ಮನೆ ಮಕ್ಕಳಾಗಿರ್ಬೋದು, ಈ ಸ್ಕೂಲಲ್ಲಿ ಬಂದು ಓದ್ತಾ ಇರ್ತಾರೆ. ಇಲ್ಲಿ ಕಸನ ಹಾಕೋದ್ರಿಂದ ಯೂಸಸ್ ಏನು ಇಲ್ಲ. ಸೊಳ್ಳೆಗಳಾಗಿರ್ಬೋದು ಇನ್ನು ಉತ್ಪತ್ತಿ ಆಗುತ್ತೆ. ಉತ್ಪತ್ತಿ ಆಗ್ಬಿಟ್ಟು ಅಲ್ಲಿ ಓದೋ ಮಕ್ಕಳಿಗೆ ಕಚ್ಚುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವು ದುಡಿಯೋದನ್ನೆಲ್ಲ ತಗೊಂಡೋಗಿ ಮತ್ತೆ ಹಾಸ್ಪಿಟ್ಲಿಗೆ ಇಡಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಂದು ದಿನಕ್ಕೆ ಮಾಲೂರಲ್ಲಿ 15ರಿಂದ 16 ಟನ್ ಉತ್ಪತ್ತಿ ಆಗುತ್ತೆ ಕಸನ. ನೀವು ನನ್ನ ಕ್ವಶನ್ ಮಾಡ್ಬೋದು, ಆ 15ರಿಂದ 16 ಟನ್ ಕಸ ಎಲ್ಲಿಗೋಗುತ್ತೆ? ಮಾಲೂರಿನಲ್ಲಿ ಇರುವ ಪುರಸಭೆಯವರು ಆ ಕಸನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಏನೆಲ್ಲ ಮಾಡ್ತಾರೆ ಅಂತ ನೀವು ನನ್ನ ಕ್ವಶನ್ ಮಾಡ್ಬೋದು. ಆ ಕ್ವಶನ್ಗೆ ನಾನು ಇವತ್ತು ಆನ್ಸರ್ ಕೊಡ್ತೀನಿ. ಆ ಒಂದು ಕಸನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ರಾಜನಹಳ್ಳಿ ಹತ್ರ ಒಂದು ಪ್ಲಾಂಟ್ ಮಾಡಿದ್ದಾರೆ. ಆ ಪ್ಲಾಂಟ್ ಅಲ್ಲೆಲ್ಲ ತಗೊಂಡ್ಬಂದು ಡಂಪ್ ಮಾಡ್ತಾರೆ ಕಸನ. ಆ ಕಸ ಎಲ್ಲ ಒಣ ಕಸ ಮತ್ತೆ ಹಸಿ ಕಸನ ಸಗ್ರಿಗೇಟ್ ಮಾಡಿ ಮತ್ತೆ ಅದನ್ನ ಹಸಿ ಕಸನ ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತಾರೆ. ಕನ್ವರ್ಟ್ ಮಾಡಿಬಿಟ್ಟು ಇಲ್ಲಿ ರೈತರಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕಸನ ಹೇಗೆಲ್ಲ ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತಾರೆ, ಯಾವ ಮಿಷಿನ್ಸ್ ನ ಯೂಸ್ ಮಾಡ್ತಾರೆ ಅಂತ ನಾನು ಒಂದೊಂದಾಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಂದಿದ್ದ ಕಸನ ಯಾವ ರೀತಿ ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತಾರೆ, ಅದಕ್ಕೆ ಫಾಲೋ ಮಾಡೋ ಪ್ರೊಸೀಜರ್ಸ್ ಎಲ್ಲ ಏನಿದೆ ಅದನ್ನ ಒಂದೊಂದಾಗೆ ನಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡಕ್ಕಿದ್ದಾರೆ ರಾಜಣ್ಣ ಅವರು. ಹಸಿ ಕಸ ಒಂದು ಸೈಡು, ಕವರ್ ಒಂದು ಸೈಡು, ಮಿಕ್ಸು ಒಂದು ಸೈಡು. ನೀವು ಇಲ್ಲಿ ಮಾಲೂರಿಂದ ಟನ್ನುಗಟ್ಟಲೆ ಕಸ ಬರುತ್ತಲ್ಲ ಇಲ್ಲಿಗೆ, ಅದನ್ನೆಲ್ಲ ಏನೇನೆಲ್ಲ ಮಾಡ್ತೀರಾ ಅದನ್ನ ಪ್ರೊಸೀಜರ್ ಆಗಿ ನಮ್ಗೆ ತಿಳಿಸ್ಕೊಡಿ. ಮಾಲೂರಿನಿಂದ ಬರೋದು ಎಲ್ಲ ಸಪ್ರೇಟ್ ಹಾಕ್ತಾರೆ. ಅದು ಗೊಬ್ಬರ, ಇದು ಹಸಿ ಗೊಬ್ಬರ ಒಂದು, ತಿರುಗಿ ಮಿಕ್ಸ್ ಒಂದು, ಕವರ್ ಒಂದು, ಎಲ್ಲ ಬೆರಕೆ ಹಾಕಿ ಎಲ್ಲ ಮಾಲೂರಿನಿಂದ ಎಲ್ಲ ಮಿಕ್ಸ್ ಹಾಕ್ತಾರೆ ಅದು. ತಿರ್ಗಿ ಅದನ್ನ ಒಣಗಿ ಹಾಕಿ ಸೀರೆ ಮಿಷಿನ್ಗೆ ಹಾಕೋದು. ಮಿಷಿನ್ಗೆ ಹಾಕಿ ಎಲ್ಲ ಸಪ್ರೇಟ್ ಎಲ್ಲ ಸಪ್ರೇಟ್ ಹಾಕ್ತಾರೆ ಅದು. ನಿಂಗೆ ಬರ್ತದ ಗೊಬ್ಬರ, ಹಿಂಗೆ ಹಾರಾಕಿ ಮಿಕ್ಸ್ ಮಾಡಿ ತಿರುಗಿ ಹಾಕಿ ಹಿಂಗೆ ಲಾಟ್ ಹಾಕ್ತೀರಿ. ಲಾಟ್ ಹಾಕಿದ್ಮೇಲೆ ಇದಾಗ ಬಂದಿದ್ದ ನೀರು ಚಿರಣಿಗೆ ಅದನ್ನ ಎತ್ತಿ ನೀರು ಗೊಬ್ಬರಕ್ಕೆ ಹಾಕ್ತೀರಿ. ಎತ್ತಿ ಗೊಬ್ಬರಕ್ಕೆ ಹಾಕ್ತೀರಿ. ಅದು ಮಾಡಿದ್ಮೇಲೆ ಎಲ್ಲ ಲಾಟ್ ಹಾಕಿ ಗೊಬ್ಬರ ಒಣಗಿಸಿ ಎತ್ತಿ ಮಿಷಿನ್ಗೆ ಹಾಕೋದು. ಈಗ ಇಲ್ಲಿ ಏನೇನ್ ಪ್ರೊಸೆಸ್ ಮಾಡ್ತಾರೆ ಅಂತ ನಾನು ಒಂದೊಂದಾಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ಕಸ ಬರುತ್ತೆ, ಕಸನ ಇಲ್ಲಿ ಡಂಪ್ ಮಾಡ್ತಾರೆ. ಇವಾಗ ನೀವು ಇಲ್ಲೇ ನೋಡ್ತಾ ಇದ್ರ, ಇದು ಡಂಪ್ ಮಾಡ್ತಾರೆ. ಇಲ್ಲಿ ಡಂಪ್ ಮಾಡಿದಾಗ ಇಲ್ಲಿ ಈ ಕಸಕ್ಕೆ ಒಂದು 3 ವೀಕ್ಸ್ 4 ವೀಕ್ಸ್ ಇದಕ್ಕೆ ಹೀಗೆ ಬಿಟ್ಬಿಡ್ತಾರೆ. ಇದ್ರಲ್ಲಿರೋ ಒಂದು ವಾಟರ್ ಕಂಟೆಂಟ್ ಎಲ್ಲ ಹೊರಗಡೆ ಹೋಗುತ್ತೆ. ಮತ್ತೆ ಇದು ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ರೈ ಆದ್ಮೇಲೆ ಇದನ್ನ ತಗೊಂಡೋಗಿ ಆ ಮಿಷಿನ್ಗೆ ಹಾಕ್ತಾರೆ. ಆ ಮಿಷಿನ್ ಅಲ್ಲಿ ಅಂದ್ರೆ ಏನು ಚಿಪ್ಪುಗಳಾಗಿರ್ಬೋದು, ಮತ್ತೆ ಏನೋ ಕಲ್ಲುಗಳಾಗಿರ್ಬೋದು, ಮತ್ತೆ ಕವರ್ಸ್ ಮತ್ತೆ ಪ್ಲಾಸ್ಟಿಕ್ ಏನಿದೆ ಅದನ್ನೆಲ್ಲ ಸಗ್ರಿಗೇಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆ ಮಿಷಿನ್ ಪೌಡರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪೌಡರ್ ಆಗಿ ಒಂದ್ ಕಡೆ ಡಂಪ್ ಆಗುತ್ತೆ. ಅದು ಒಂದೊಂದಾಗಿ ನಿಮಗೆ ತೋರಿಸ್ಕೊಡ್ತೀನಿ.
ಆರಾಮಾಗಿರ್ತದೆ, ಸ್ಮೆಲ್ ಗಿಲ್ ಏನು ಬರಲ್ಲ, ಆರಾಮಾಗಿರ್ತದೆ, ಏನ್ ಪ್ರಾಬ್ಲಮ್ ಬರಲ್ಲ. ಅಂದ್ರೆ ಮಾಲೂರಿಂದ ಬರೋ ಕಸ ಡಂಪ್ ಮಾಡ್ತಾರೆ, ಆ ಡಂಪ್ ಆ ಡಂಪ್ ಮಾಡಕ ಮಾಡ್ತೀರಾ? ಫ್ರೈ ಮಾಡ್ತೀರಿ, ಏನು ಸ್ಮೆಲ್ ಗಿಲ್ ಏನು ಬರಲ್ಲ, ಆರಾಮಾಗಿರ್ತದೆ. ಲೋಡ್ ಬರ್ತಾರೆ, ಲೋಡ್ ಹೊಡ್ಕೊಂಡು ಮುದ್ದೊಡಿತೀರಿ. ಸ್ಪ್ರೇ ಮಾಡ್ತೀರಾ? ಹಾ ಫ್ರೈ ಮಾಡ್ತೀರಿ, ಸ್ಮೆಲ್ ಬರ್ದಿರ. ಹಾ ಬ್ರೋ, ಇಲ್ಲಿ ಇವಾಗ ಏನ್ ನೋಡ್ತಾ ಇದ್ರ, ಇದು ಡ್ರೈ ಆಗಿರೋ ಕಸ. ಇದು ಈ ಡ್ರೈ ಆಗಿರೋ ಕಸನ ಈ ಕನ್ವೇರ್ ಇದೆಯಲ್ಲ, ಈ ಕನ್ವೇರ್ಗೆ ಹಾಕ್ತಾರಂತೆ. ಈ ಕನ್ವೇರ್ ಇಂದ ನೋಡಿ ಅಲ್ಲಿ ಹೋಗ್ತಾ 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 ನೋಡ್ರಿ ಅಲ್ಲಿಗೆ ಹೋಗುತ್ತೆ. ಇಲ್ಲಿ ರೌಂಡ್ ಆಗಿ ಏನು ರೊಟೇಟ್ ಮಾಡಕ್ ಇಲ್ಲಿ ಇಟ್ಟಿದ್ದಾರೆ ನೋಡಿ, ಇದೆಲ್ಲ ಮೋಟರ್ಗಳಿದೆಲ್ಲ ನೋಡ್ರಿ. ಇಲ್ಲಿ ರೊಟೇಟ್ ಆಗ್ತಾ 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 ಇಲ್ಲಿ ಚಿಪ್ಪುಗಳಾಗಿರ್ಬೋದು ನೋಡ್ರಿ, ಈ ತರ ದೊಡ್ಡ ದೊಡ್ಡ ಏನ ಕಸಗಳು ಏನ ಬರುತ್ತೆ ನೋಡ್ರಿ, ಇಲ್ಲ ಇಲ್ಲಿ ಬರುತ್ತಂತೆ. ಇಲ್ಲೆಲ್ಲ ಸಗ್ರಿಗೇಟ್ ಆಗೋಗುತ್ತೆ. ಕವರ್ಗಳು ಬೇರೆ, ಆ ಕಡೆ ಮೀಡಿಯಂ ಕವರ್ ಬೇರೆ, ಗೊಬ್ಬರ ಬೇರೆ, ಎಲ್ಲ ಇದ್ರಲ್ಲಿ ಕವರ್ಗಳೆಲ್ಲ ಈ ಕಡೆ ಬರುತ್ತಾ? ಕಲ್ಲುಗಳು ಮತ್ತೆ ಚಿಪ್ಪುಗಳೆಲ್ಲ ಇಲ್ಲಿಗೆ ಬರುತ್ತೆ. ಓಕೆ, ಮತ್ತೆ ಇಲ್ಲಿ ಕವರ್ಗಳೆಲ್ಲ ಇಲ್ಲಿ ಬರುತ್ತಾ? ಇಲ್ಲಿ ಸರಿ ಇಲ್ಲಿ ಬರುತ್ತೆ. ಇಲ್ಲಿ ಮತ್ತೆ ಇಲ್ಲೇನ್ ಬರುತ್ತೆ? ಇಲ್ಲಿ ಗೊಬ್ಬರ, ಮೀಡಿಯಂ ಗೊಬ್ಬರ ಇಲ್ಲಿ ಬರುತ್ತೆ. ಸರಿ ಓಕೆ. ಮತ್ತೆ ಅದ್ರಲ್ಲಿ ಆ ದೊಡ್ಡ ಕನ್ವೇರ್ ಇದೆಯಲ್ಲ, ಅದು ಎರಡು ಮಿಕ್ಸಿಂಗ್, ಅದು ಎರಡು ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ. ಓ, ಇದ್ರಲ್ಲೂ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಲ್ಲಿದೆಯಾ? ಓಕೆ. ಈ ದೊಡ್ಡ ಕನ್ವೇರ್ ಏನ್ ನೋಡ್ತಾ ಇದ್ರ, ಇದ್ರಲ್ಲಿ ಹೋಗುತ್ತಂತೆ ನೋಡಿ ಗೊಬ್ಬರ ಎಲ್ಲ, ಇದ್ರಲ್ಲಿ ಹೋಗಿ ಕ್ರಶ್ ಆಗುತ್ತಂತೆ. ಇಲ್ಲಿ ಕ್ರಷರ್ ಆಗುತ್ತೆ ಇಲ್ಲಿ. ಓಕೆ, ಇಲ್ಲಿ ಕ್ರಷರ್ ಆಗುತ್ತಂತೆ ನೋಡಿ ಇಲ್ಲಿ. ಮತ್ತೆ ನೋಡ್ರಿ ಅಲ್ಲಿ ಏನ್ ಲಾಟ್ ನೋಡ್ತಾ ಇದ್ರ, ಅದು ಫಸ್ಟ್ ಕ್ವಾಲಿಟಿ, ಮತ್ತೆ ಇದು ಸೆಕೆಂಡ್ ಕ್ವಾಲಿಟಿ. ಸರಿ ಇದು ಸೆಕೆಂಡ್ ಕ್ವಾಲಿಟಿ. ಮತ್ತೆ ಇದನ್ನೆಲ್ಲ ಗೊಬ್ಬರ ಪ್ಯಾಕ್ ಮಾಡ್ಬಿಟ್ಟು ರೈತರಿಗೆ ಕೊಡ್ತೀರಾ? ರೈತರಿಗೆ ಹೋಗುತ್ತೆ. ಓಕೆ. ಕಟಿಂಗ್ ಮಿಷಿನ್ ಏನ್ ಕಟ್ ಮಾಡೋದು? ತಟ್ಟೆಗಳು. ಸರಿ ಊಟದ ತಟ್ಟೆಗಳು. ಈ ಊಟದ ತಟ್ಟೆಗಳನ್ನ ಅದ್ರಲ್ಲಿ ಹಾಕ್ತೀರಾ? ಇದು ಪೌಡರ್ ಮಾಡುತ್ತೆ, ಮತ್ತೆ ಇದು ಗೊಬ್ಬರ ಕನ್ವರ್ಟ್ ಆಗುತ್ತೆ. ಸರಿ, ಅದಕ್ಕೆ ಹಾಕ್ತೀರಾ? ಸರಿ. ಮತ್ತೆ ಅದೇನ್ ಮಿಷಿನ್? ಅದು ಪ್ರೆಸ್ಸಿಂಗ್. ಅದು ಗುರು ನೋಡ್ರಿ, ಇದ್ರಲ್ಲಿ ಕವರ್ಗಳನ್ನೆಲ್ಲ ಇದ್ರಲ್ಲಿ ತಗೊಂಬಂದ್ ಕೊಡ್ತಾರೆ ನೋಡ್ರಿ. ಅಲ್ಲಿ ಹೈಡ್ರಾಲಿಕ್ ಇದೆಯಲ್ಲ, ಹೈಡ್ರಾಲಿಕ್ ಪ್ರೆಸ್, ಅದ್ರಲ್ಲಿ ಪ್ರೆಸ್ ಮಾಡ್ತಾರೆ. ಆಗ ಈ ತರ ನೋಡ್ರಿ, ಈ ತರ ಆಗುತ್ತೆ. ಈ ತರ ಫುಲ್ ಪ್ರೆಸ್ ಇರುತ್ತೆ. ಈಗ ಇದೇನ್ ಕಟ್ ಮಾಡಿದ್ರೆ ಫುಲ್ ಹರಡುತ್ತೆ ಈಗ ಕಸ. ಇದ್ರಲ್ಲಿ ನೋಡ್ರಿ ಈ ತರ ಮಾಡ್ತಾರೆ. ಈ ಮಿಷಿನ್ ಇಂದ ನೋಡ್ರಿ ಈ ತರ ಮಾಡ್ತಾರೆ. ಇಲ್ಲಿ ಬರ್ತಕ್ಕಂಥ ಹಸಿ ಗೊಬ್ಬರ ಆಗಿರ್ಬೋದು, ಒಣಗೊಬ್ಬರ ಆಗಿರ್ಬೋದು, ಎಲ್ಲ ಮಿಕ್ಸಿ ಆಗಿರ್ಬೋದು, ಅದನ್ನ ನಾವು ಸಿರ್ಗ್ರೇಷನ್ ಮಾಡಿ ಮತ್ತೆ ಅದನ್ನ ಹಸಿ ಗೊಬ್ಬರನ ಕುಲ್ಲಾಗಿ ಬಿಟ್ಟು ಮತ್ತೆ ಅದು ಡ್ರೈ ಆಗಿ ಅದನ್ನ ಮತ್ತೆ ತಿರುವು ಕೊಟ್ಟು ಅದನ್ನ ಮಿಷಿನ್ಗೆ ಹಾಕಿ ಮತ್ತೆ ಅದನ್ನ ರೈತರು ಗೊಬ್ಬರ ಕೊಡೋದೇ ಇಲ್ಲಿ ಉದ್ದೇಶ. ಅದು ಮಿಕ್ಕಿದ್ದು ವೇಸ್ಟ್ ಬರತಕ್ಕಂಥ ವೇಸ್ಟ್ ಕವರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದನ್ನೆಲ್ಲ ಈ ಥರ ಸಪ್ರೇಟ್ ಮಾಡಿ ಇಲ್ಲಿ ಸಪ್ರೇಟಾಗಿ ಕವರ್ ಡಿವೈಡ್ ಮಾಡಿ ಇದು ಮಾಡ್ತೀವಿ ಸರ್. ಅದನ್ನ ಗೊಬ್ಬರನ ಮಾತ್ರ ರೈತರಿಗೆ ಇದು ಮಾಡ್ತಾ ಇದ್ವಿ. ಸರಿ. ಹೇಗ ಅನ್ಸಿದೆ? ಒಂದು ಹೆಮ್ಮೆ ಆಗುತ್ತಾ ಇಲ್ಲಿ ನಾವು ಮಾಡೋ ಕೆಲಸದಿಂದ ಒಂದು ರೈತರಿಗೆ ಒಳ್ಳೇದಾಗ್ತಾ ಇದೆ ಆ ತರ ಏನಾದ್ರು? ಮಾಲೂರಲ್ಲಿ ಆಗಿರ್ಬೋದು, ಸುತ್ತಮುತ್ತ ಊರುಗಳಲ್ಲಿ ಆಗ್ಬೋದು, ಆ ವೇಸ್ಟ್ ಆಗಿ ಹೋಗ್ತಕ್ಕಂಥ ಗಲೀಜನ್ನ ಮತ್ತೆ ರೈತರಿಗೆ ಉಪಯೋಗ ಆಗ್ತಾರ ಮಾಡ್ತಾರದು ಒಂಥರ ಹೆಮ್ಮೆ ಕೆಲಸ ತಾನೆ ಅದು. ಏನ್ ಅನ್ಸುತ್ತೆ ಸರ್, ಯಾವ್ದೋ ಒಂದು ಕೆಲಸ ಮಾಡೋದಕ್ಕೆ ಇದನ್ನ ನಮ್ಮ ಕೆಲಸನೇ ನೀನೊಬ್ರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಅದೊಂಥರ ಹೆಮ್ಮೆ ವಿಷಯ. ಅನುಕೂಲ ಆಗ್ಬೇಕು, ಯಾವ್ದೋ ಒಂದು ರೈತರಿಗೆ ಯಾವ್ದಕ್ಕೋ ಒಂದು ಆಗ್ಬೋದು ಮಾಡೋದಷ್ಟೇ. ರೈತರಿಗೆ ಒಳ್ಳೆ ಆಗೋ ಕೆಲಸ ಒಳ್ಳೇದು ಮಾಡ್ತಾ ಇದೀರಿ. ಸರಿ. ನಿಮ್ಗೆ ಕೊನೆಗೂ ಒಂದು ಉತ್ತರ ಸಿಕ್ಕಿದೆ ಅನ್ಕೊಂತೀನಿ. ಮಾಲೂರಿಂದ ಬರೋ ಒಂದು 15 ಟನ್ ಆಗಿರ್ಬೋದು, 16 ಟನ್ ಆಗಿರ್ಬೋದು, ಆ ಕಸನೆಲ್ಲ ತಗೊಂಬಂದು ಇಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿ ಒಂದು ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನ ಮತ್ತೆ ಆ ಗೊಬ್ಬರನ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ತುಂಬಾನೇ ಒಳ್ಳೆ ಕೆಲಸ ಇದು ಮಾಡ್ತಾ ಇರೋದು ನಮ್ಮ ಮಾಲೂರಿನ ಪುರಸಭೆ ಅವರು. ಅವ್ರಿಗೊಂದು ಸೆಲ್ಯೂಟ್ ಹೊಡಿಯೋಕೆ ನಾನು ಇಷ್ಟಪಡ್ತೀನಿ. ನನಗಂತೂ ಈ ಪ್ರೋಸೆಸ್ ನೋಡ್ಬಿಟ್ಟು ನನಗಂತೂ ತುಂಬಾನೇ ಇಷ್ಟ ಆಯ್ತು ಗುರು. ಮಾಲೂರು ಪುರಸಭೆ ಅವರು ಇಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನೀವು ಹಾಕೋ ಕಸಗಳನ್ನ ತಗೊಂಬಂದು ಏನು ಒಂದು ದಿನಕ್ಕೆ 15 ಟನ್ 16 ಟನ್ ಕಸನ ತಗೊಂಬಂದು ಇಲ್ಲಿ ಈ ಒಂದು ಪ್ಲಾಂಟ್ ಅಲ್ಲಿ ಡಂಪ್ ಮಾಡಿ ಅದನ್ನ ಡ್ರೈ ಮಾಡಿಬಿಟ್ಟು ಅದನ್ನ ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತಾರಂತಲ್ಲ, ಅದು ಸರ್ವೇ ಸಾಮಾನ್ಯ ಮಾತಲ್ಲ. ಅದು ತುಂಬಾನೇ ಪ್ರೊಸೆಸಿಂಗ್ ತಗೊಂಡು ತುಂಬಾನೇ ನೀಟ್ ಹೈಜಿನಿಕ್ ಆಗಿ ಒಂದು ಗೊಬ್ಬರನ ತಯಾರಿಸ್ತಾರೆ. ಮತ್ತೆ ತಯಾರಿಸ್ಬಿಟ್ಟು ಅದನ್ನ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ವಿಡಿಯೋನ ನೋಡ್ಬಿಟ್ಟು ನಿಮ್ಗೆ ಏನೇನೆಲ್ಲ ಅನಿಸ್ತೋ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟೇ ನನಗೆ ತುಂಬ ಮುಖ್ಯ ಆಗುತ್ತೆ ನನಗೆ. ಮತ್ತೆ ಮುಂದೆ ಯಾವ ಥರ ವಿಡಿಯೋಸ್ ಮಾಡಬೇಕು ಅದನ್ನೂ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಮತ್ತೆ ನನ್ನ ವಿಡಿಯೋನ ನೋಡಿಬಿಟ್ಟು ದಯವಿಟ್ಟು ಹಾಗೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿಬಿಟ್ಟು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಅದೊಂದೇ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.